ಆತ್ಮೀಯರಿಗೆ ಶರಣಾರ್ಥಿ. ಮೂಲತಃ ನಾನೊಬ್ಬ ಯೋಗ ಗುರುವಾಗಿದ್ದೆ. 1964ರಿಂದ ಈ ಯೋಗದ ಶಾಸ್ತ್ರವನ್ನು, ಯೋಗದ ಪದ್ಧತಿಯನ್ನು, ಯೋಗದ ಸಾಧನೆಯನ್ನು ಬಾಲ್ಯಾವಸ್ಥೆಯಿಂದಲೇ, ಅಂದರೆ ನಾನು ಅವಾಗ 7ನೇ ಎತ್ತೆ ಕಲಿತಾ ಇದ್ದೆ. 7th ಸ್ಟ್ಯಾಂಡರ್ಡಲ್ಲಿದ್ದಾಗ ನನ್ನ ಸ್ನೇಹಿತರಿಗೆ ಕಲಿಸೋ ಮೂಲಕ ನನಗೆ ತಿಳಿಯದಂತೆ ನಾವು ಯೋಗ ಗುರು ಆಗಿದ್ದೆ. ಮುಂದೆ ಹಾಗೆ ಬೆಳೀತು. ನಾನು ಕಲಿತಾ ನನಗೆ ಅರಿವಿಲ್ಲದೆ ನಾನು ಒಬ್ಬ ಯೋಗದ ಶಿಕ್ಷಕನಾಗಿ ಹೊರಹೊಮ್ಮಿದೆ. ಮುಂದೆ ನಾನು ಹೇಗೆ ಗುರುವಾದೆ ಅನ್ನೋದೇ ದೊಡ್ಡ ರೋಚಕ. ಅದು ಸುಮಾರು 64ರಿಂದ ಶುರು ಆದಮೇಲೆ 18 ವರ್ಷಗಳ 18, 64, 80, 21 ವರ್ಷಗಳ ಕಾಲ ನಿರಂತರವಾಗಿ ನಾನು ಯೋಗ ಕಲಿಸ್ತಾ ಬಂದೆ. ಈ ನಡುವೆ ನಾನು ನನ್ನಲ್ಲಿ ಯೋಗ ಗುರುತ್ವವನ್ನು ಕಂಡಂಥ ಸಾಧಕರು ತಮ್ಮ ಅನೇಕ ವೈಯಕ್ತಿಕ ಸಮಸ್ಯೆಗಳನ್ನು ನನ್ನ ಮೇಲೆ ವಿಶ್ವಾಸ ಇಟ್ಟು ಕೇಳಲಿಕ್ಕೆ ಶುರು ಮಾಡಿದರು. ಹೀಗಾಗಿ ಅವರ ಕಷ್ಟಗಳನ್ನು, ಸಮಸ್ಯೆಗಳನ್ನು ಪರಿಹಾರ ಮಾಡಲಿಕ್ಕೆ ನಾನು ಯಂತ್ರ, ಮಂತ್ರ, ತಂತ್ರ ಈ ಥರ ಅನೇಕ ವಿದ್ಯೆಗಳನ್ನು ಕಲಿತೆ. ಆದರೆ ಇದಕ್ಕೆಲ್ಲ ಯೋಗ ಮತ್ತು ಯಂತ್ರ ಮಂತ್ರದ ಜೊತೆಗೆ ಇದಕ್ಕೆ ಪುಟ ಕೊಟ್ಟಂತೆ ನಾನು ಮಡಿಕೇರಿಯೊಳಗೆ ಕ್ಯಾಂಪ್ ಆದಾಗ ಅಲ್ಲಿ ಅತ್ಯಂತ ಆಕಸ್ಮಿಕವಾಗಿ ದಿಲ್ಲಿಯಿಂದ ಒಬ್ಬ ಯೋಗ ಸಾಧಕರು ಬಂದಿದ್ದರು. ಅವರು ರೇಖಿ ಎಂಬ ವಿದ್ಯೆಯನ್ನು ಪರಿಚಯಿಸಿದ್ದು ಒಂದು ಅತ್ಯಂತ ರೋಚಕದ ಸನ್ನಿವೇಶ. ಆ್ಯಕ್ಚುಲಿ ಒಂದು ಇದನ್ನು ತೋರಿಸಿದರು ಅವರು, ಏನಂತಾರೆ, ಒಂದು ಫೈಲ್ ತೋರಿಸಿ, ನಾನು ರೇಖೆ ಮಾಡ್ತಾ ಇದ್ದೀನಿ, ಇದು ಭಾಳ ವಂಡರ್ಫುಲ್ ಅದ, ಹಾಗೆ ಹೀಗೆ ಅಂತಿಕೊಂಡು ಇದರಿಂದ ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡ್ಬೋದು, ನೋವುಗಳನ್ನು ಕಡಿಮೆ ಮಾಡ್ಬೋದು ಅಂತಿಕೊಂಡು ನನಗೆ ವಿಶ್ವಾಸ ಹುಟ್ಟಲಿಲ್ಲ. ಹಾಗಾಗಿ ಸಹಿತ ಇದು 1984ರಲ್ಲಿ ಇದು. ಸೊ 1984ರಿಂದ 84, 86 ನನಗೆ ಸ್ಪಷ್ಟವಾಗಿ ನನ್ನ ನೆನಪು ಬರ್ತಾ ಇಲ್ಲ. ಬಟ್ 84ರಿಂದ 60ರ ಅವಧಿಯೊಳಗೆ ನಾನೊಬ್ಬ ರೇಖಿ ಟೀಚರ್ ಆಗಿ ಹೊರಹೊಮ್ಮಿದ್ದೆ. ಆವಾಗ ಕೇವಲ ಕರ್ನಾಟಕದಲ್ಲಿ ಒಬ್ಬರು ಶಕುಂತಲಾ ಕಾರಂತ್ ಮತ್ತು ಇನ್ನೊಬ್ಬರು ಟೀಚರ್, ಸುಮಾರು, ಯಾಕಂದರೆ 86ರ ಕಥೆ ಅಲ್ಲ ಇದು, 84, 86 ಕಥೆ ಅಲ್ಲ, ಸ್ವಲ್ಪ ಮರೆವು ಆಗಿದೆ. ಸೊ ಶಕುಂತಲಾ ಕಾರಂತ್ ಅನ್ನೋರು ಸ್ವಲ್ಪ ನನಗೆ ನಾನು ಆಸಕ್ತಿ ತೆಗೆದುಕೊಂಡ ಮೇಲೆ ಅವರು ಕೆಲವು ಹಿಂಟ್ಸನ್ನು ಹೇಳಿಕೊಟ್ರು. ಆಮೇಲೆ ದಿಲ್ಲಿಗೆ ವಿಲಿಯಂ ರ್ಯಾಂಡ್ ಮತ್ತು ವಾಲ್ಟರ್ ಲೂಬ್ಯಾಕ್ ಅನ್ನೋರು ಮತ್ತು ಹವಾಯಿ ಟೆಕಾಟದ ಒಬ್ಬ ಆತ್ಮಶಿಷ್ಯರು 3 ಮಂದಿ ಕೂಡ ರೇಖಿ ಸೆಮಿನಾರ್ ಮಾಡಿದ್ರು. ಪರ್ಪಸ್ಲಿ ನಾನು ದಿಲ್ಲಿಗೆ ಹೋಗಿ ಅದನ್ನು ಕಲಿತೆ. ಅಷ್ಟೊತ್ತಿಗೆ ಅವ್ರ ಕೈಯಲ್ಲಿ ಬಿದಾಪುಷಿ ಸುಬ್ರಹ್ಮಣ್ಯಂ ಅಂತಿಕೊಂಡ್ರು. ಅವರು ಆ ಕಾಲದ ಅತ್ಯಂತ ರೇಖಿ ದಿಗ್ಗಜರು ಇವರೆಲ್ಲ. ಅವ್ರ ಕಡೆ ನಾನು ಕಲಿತಾದ್ಮೇಲೆ ನನಗೆ ಅತ್ಯಂತ ಆಶ್ಚರ್ಯ ಮತ್ತು ಚಮತ್ಕಾರ ಆಗ್ತಕ್ಕಂಥ ಘಟನೆಗಳು ನನ್ನ ಬದುಕಿನಲ್ಲಿ ನಡೀತಾ ಬಂದವು. ಅದನ್ನು ಪ್ರಯೋಗ ಮಾಡ್ತಾ ಬಂದಾಗ ನನ್ನ ಶಿಷ್ಯರು ಮತ್ತು ನನ್ನಿಂದ ರೇಖಿ ಟೀಚರ್ ಆದವರ ಬದುಕಿನಲ್ಲೂ ಕೂಡ ಅನೇಕ ಮಾರ್ಪಾಡುಗಳಾದವು. ನಂಬಲಿಕ್ಕೆ ಅಸಾಧ್ಯವಾದಂಥ ಪರಿಣಾಮವನ್ನು ನಾನು ಕಂಡುಕೊಂಡೆ. ಈ ಅವಧಿಯೊಳಗೆ ವಿಲಿಯಂ ರ್ಯಾಂಡ್ರಿಂದ ಮತ್ತು ಹವಾಯಿ ಟಕಾಟ ಅವರ ಶಿಷ್ಯರಿಂದ ನಾನು ಪಿರಾಮಿಡ್ ರೇಖಿ ಬಗ್ಗೆ ಕಲಿತೆ. ಬಹುಶಃ ಈಗ ಅದನ್ನು ಪಿರಾಮಿಡ್ ರೇಖಿ ಮತ್ತು ಪ್ರೊಟೆಕ್ಷನಲ್ ರೇಖಿ ಅವನ್ನೆಲ್ಲ ಮಾಡ್ತಾರಲ್ಲಿ ಗೊತ್ತಿಲ್ಲ, ಪ್ರಾಕ್ಸಿ ರೇಖಿ ಈ ಥರ. ಮೊದಲು ನಾನು ಕಲಿತದ್ದು ಒಂದೇ ರೇಖಿ, ಆ್ಯಕ್ಚುಲಿ ರೇಖಿ ಅಂತ ಇಷ್ಟೇ ಕಲಿತೀವಿ. ಆಮೇಲೆ ವಿಲಿಯಂ ರ್ಯಾಂಡ್ ಅವರೇ ಕರುಣಾರೇಖಿ ಅಂತ ಮಾಡಿದರು. ಸೊ ಕರುಣಾರೇಖಿ ಆದಮೇಲೆ ಇತ್ತೀಚೆಗಂತೂ ರೇಖಿಯೊಳಗೆ ಅನೇಕ ವಿಭಿನ್ನತೆಗಳನ್ನು, ಪ್ರಕಾರಗಳನ್ನು ನಾವು ಕಾಣ್ತಾ ಇದ್ದೇವೆ. ಎಂಥ ರೇಖೆ ಅದು, ಕರುಣಾರೇಖಿ ಆಯಿತು, ಆನಂತರ ಅನೇಕ ರೇಖೆಗಳು, ಸಾಲ್ಟ್ ರೇಖೆ ಬಂತು. ಆನಂತರ ಈಗ ಮೆಲ್ಕಿ ಜಡ್ಯಾಕನ್ನು ಕೂಡಿಸ್ಕೊಂಡು ಅನೇಕ ರೇಖಿ ತತ್ವಗಳನ್ನು ಕಲಿಸ್ಲಿಕ್ಕೆ ಶುರು ಮಾಡಿದ್ದಾರೆ. ಅವೆಲ್ಲ ಹೇಳ್ತಾ ಹೋದ್ರೆ ದೊಡ್ಡ ಇತಿಹಾಸನಾಗುತ್ತೆ. ಬಟ್ ನಾನು ನೇರವಾಗಿ ನಿಮಗೆ ತಿಳಿಸೋದಾದರೆ
ಪ್ರೊಟೆಕ್ಷನಲ್ ರೇಖೆ ಪಿರಮಿಡ್ ರೇಖೆಯನ್ನು ನಮ್ಮ ನಿತ್ಯ ಜೀವನದ ರೇಖೆ ಸಾಧನೆಯೊಳಗೆ ಹೇಗೆ ಮಾಡ್ಕೊಬೇಕು ಅನ್ನೋದ್ರ ಬಗೆಗೆ ನಾನು ನಿಮಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಸೊ ಇವತ್ತು ಕಾಲಘಟ್ಟ ಬದಲಾಗಿದೆ. ಹೊರಗೆ ಹೋದಂಥ ವ್ಯಕ್ತಿ ಸುರಕ್ಷಿತವಾಗಿ ಮನೆ ಬರ್ತಕ್ಕಂಥ ಕಾಲ ಇದಲ್ಲ. ಸೊ ರೇಖೆಯೊಳಗೊಂದು ಅದ್ಭುತವಾದ ತಂತ್ರ ಇದೆ. ನಮ್ಮ ಮಕ್ಕಳಾಗಲಿ, ನಮಗಾಗಲಿ, ನಮ್ಮ ಮನೆಗಾಗಲಿ ರೇಖೆ ಪ್ರೊಟೆಕ್ಷನಲ್ ಸೀಲ್ಡ್, ರೇಖೆ ಸೀಲ್ಡ್ ಅಂತ ತಿಳ್ಕೊಂಡು ನಾವು ಅಂತೀವಿ. ಹೆಂಗೆ ಕೊರ್ಕೋಬೇಕು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಇದು ಫಿಮೇಲ್ಗೆ ಒಂದು ರೇಖೆ ಸೀಲ್ಡ್ ಬರ್ತದೆ, ಮೇಲ್ಗೆ ಒಂದು ರೇಖೆ ಸೀಲ್ಡ್ ಬರ್ತದೆ. ಅದು ಹೇಗೆ ಅದನ್ನು ನೀವು ನೋಡ್ಕೊಳ್ಳಿ. ಮೇಲ್ ರೇಖೆ ಸೀಲ್ಡ್, ಮೇಲ್ ರೇಖೆ ಸೀಲ್ಡ್. ಇದು ಸ್ಪೆಲ್ಲಿಂಗ್ ಸರಿ ಇದೆಯಾ? ರೇಖೆ ಸೀಲ್ಡ್. ಸೊ ಒಂದು ಕವಚ, ರಕ್ಷಾ ಕವಚ ಅಂತ ನಾವು ಹೇಳ್ತೀವಿ. ಹೆಂಗೆ ಮಾಡಬೇಕಪ್ಪ? ಮೇಲ್ ಇದಕ್ಕೆ ಹೀಗೆ ಸ್ವಲ್ಪ ಡಯಾಗ್ರಾಮ್ ಮೂಲಕ ನನಗೆ ಹೇಗೆ ತಿಳಿಸ್ಬೇಕು ಅನ್ನೋ ಸರಿಯಾಗಿ ತಿಳಿತಿಲ್ಲ, ಬಟ್ ಎಷ್ಟು ತಿಳ್ಕೊತೀರ ನೀವು ತಿಳ್ಕೊಳ್ಳಿ. ಅದು ಹೀಗೆ ಒಬ್ಬ ಮನುಷ್ಯ ಇದ್ದಾನೆ, ಹೌದಾ? ಇವನಿಗೆ ಇಲ್ಲೇ 1 2 ಹೀಗೆ ಪ್ಲಸ್ ಹೀಗೆ ಮುಂದೆ, ಆ ನಂತರ ಹೀಗೆ ಒಂದು ಹಿಂದೆ 2 ಪಾಯಿಂಟು, ಅದಕ್ಕೆ ಒಂದು ಅಡ್ಡಗೋಡೆ, ಅದಕ್ಕೆ ಮುಂದೆ ಚೂಪಾಗಿ ಬರ್ತದೆ. ಸೊ ಅದನ್ನು ಹ್ಯಾಕ್ ತಿಳಿಸ್ಬೇಕು ನನಗೆ ಗೊತ್ತಾಗ್ತಾ ಇಲ್ಲ ಆ್ಯಕ್ಚುಲಿ. ಸೊ ಇದನ್ನು ಒಂದು ಕಾಗದದ ಪ್ರತಿಚಿತ್ರದ ಮೂಲಕ ಕಲಿಸ್ಬೋದಾಗಿತ್ತು. ಅದು ಹೇಗೆ ಬರುತ್ತಪ್ಪ ಅಂದರೆ, ಒಬ್ಬ ಮನುಷ್ಯ ಇಲ್ಲಿ ಕೂತಾನಪ್ಪ ಅಂತಂದ್ರೆ ಹೀಗೆ ಬರ್ತದೆ, ಇವಕ್ಕೆ 2 ರೇಖೆಗಳು, ಆಮೇಲೆ ಮುಂದೆ ಬರ್ತದೆ ಹೀಗೆ, ಇದ್ರ ಮೇಲೆ ಪಿರಮಿಡ್. ಬಹುಶಃ ನಿಮಗೆ ಅರ್ಥ ಆಗುತ್ತೆ ಅಂತ ತಿಳ್ಕೊಂಡೆ ನಾನು. ಇಲ್ಲಿ ಒಬ್ಬ ವ್ಯಕ್ತಿ, ಸೊ ಇಲ್ಲಿ ಹಿಂಗೆ ಬರ್ತದೆ. ಇದು ಹಿಂಗೆ ಇದ್ರ ಮ್ಯಾಗ ಪಿರಾಮಿಡ್ ಕೊಡೋದಪ್ಪ ಅಂತಂದ್ರೆ ಇದು 3 ಮೂಲಿ ರೇಖೆ, ಇದು 3 ಮೂಲಿ ಪಿರಾಮಿಡ್. ಇದು ಇದ್ರೊಳಗೆ ನಾವು ಕುಂತಂತೆ ಭಾವಿಸ್ಬೇಕು. ಇನ್ನು ಇದೇ ಫಿಮೇಲ್ದೊಳಗೆ ಆ್ಯಕ್ಚುಲಿ ಮೇಲ್ದೊಳಗೆ ಹಿಂದೆ ಒಂದು ಗೋಡೆ, ಒಂದು ಸರಳ ರೇಖೆ ಬಂದು ಇದಕ್ಕೆ ತ್ರಿಕೋನಾಕಾರಕ್ಕೆ ಬಂದು ಇದ್ರ ಮೇಲೆ ಇದೇ ಪಾಯಿಂಟಿನ ಮೇಲೆ ಪಿರಾಮಿಡ್ ಕ್ರಿಯೇಟ್ ಆಗ್ತದೆ. ಇಲ್ಲಿ ಉಲ್ಟಾ, ಇಲ್ಲಿ ಒಬ್ಬರು ಹೆಣ್ಮಕ್ಳು ಕುಂತಾಳಪ್ಪ ಅಂತಂತಂದ್ರೆ ಈ ಕಡೆ ಮುಖ ಮಾಡಿ ಕೂತಾರೆ, ಹೌದಾ? ಈ ಕಡೆ ಮುಖ ಮಾಡಿ ಕೂತಾರಪ್ಪ ಅಂತಂದ್ರೆ ಇಲ್ಲಿ ಇದ್ರಗಡೆನೆ ಒಂದು ಪರದೆ ಬರ್ತದ, ಇಲ್ಲಿ ಹಿಂದಿಗೆ ಬರ್ತದೆ. ಇದ್ರ ಉಲ್ಟಾ ಆಗತ್ತೆ, ಇದು ಇಷ್ಟೇ. ಸೊ ಏನಾಗತ್ತೆ, ಇಲ್ಲೇ ಈ ಕಡೆ ಮುಖ ಮಾಡಿ ಕೂತಿದ್ದಾರೆ, ಇಲ್ಲಿ ಹಿಂದೊಂದು ರೇಖೆ ಬರ್ತದೆ, ಇದು ಹೀಗೆ ಬರ್ತದೆ. ಇದು ಉಲ್ಟಾ. ಇಲ್ಲಿ ಏನು ಮೇಲಿಗೆ ನಾವು ರಿಕ್ಷಾ ಹೊಡೆದಿರ್ತೀವೋ ಅದರ ಉಲ್ಟಾ ನಾವು ಫಿಮೇಲ್ ಪಿರಾಮಿಡ್ಗೆ ನಾವು ಮಾಡಬೇಕಾಗುತ್ತೆ. ಹೀಗೆ ಮಾಡಿಕೊಂಡು ಈ ಕಾರ್ನೊಳಗೆ ಓಂ ಅಂತ ಇದು ಬರ್ತಾವಲ್ಲ, ಓಂ, ಇಲ್ಲಿ ಓಂ, ಇಲ್ಲಿ ಓಂ. ಅದೇ ಥರ ಇಲ್ಲೂ ಕೂಡ ಇಲ್ಲಿ ಓಂ, ಇಲ್ಲಿ ಓಂ, ಇಲ್ಲಿ ಓಂ. ಇವನು ಮಾನಸಿಕವಾಗಿ ಇವೆಲ್ಲ, ಯಾಕಂದರೆ ನಾವು ಇರ್ತೀವಿ, ಕಲ್ಪನೆ ಮಾಡ್ಕೋಬೇಕು. 2 ಪಾಯಿಂಟ್, 1 2, ಇನ್ನು ಮುಂದೆ 3 ಪಾಯಿಂಟು, ಹೀಗೆ ಗೆರೆ, ಹೀಗೆ ಗೆರೆ, ಮುಂದೆ ಹೀಗೆ ಗೆರೆ, ಹೀಗೊಂದು ರೇಖೆ, ಹೀಗೊಂದು ರೇಖೆ. ಸೊ ಹಿಂದೆ 2 ಪಾಯಿಂಟ್ ಬಂದು ಮುಂದೆ 3 ಪಾಯಿಂಟ್ ಬರ್ತದೆ ಮೇಲ್ದೊಳಗಡೆ. ಇದನ್ನೇ ಉಲ್ಟಾ ಹೆಣ್ಮಕ್ಳಿತ್ತಪ್ಪ ಅಂದ್ರೆ ಮುಂದೆ 2 ಪಾಯಿಂಟು, ಹಿಂದೊಂದು ಪಾಯಿಂಟ್ ಬರೋದು, ಅದಕ್ಕೆ ಟ್ರ್ಯಾಂಗ್ಯುಲರ್ ಫಾರ್ಮ್ ಮಾಡಿ ನಾವು ಪಿರಾಮಿಡ್ ಕೊರಿಬೇಕಾಗತ್ತೆ. ಇದಕ್ಕೆ ರೇಖಿ ಸೀಲ್ಡ್ ಅಂತ ಕರಿತೀವಿ. ಬಹುಶಃ ನಿಮಗೆ ಕನ್ಫ್ಯೂಷನ್ ಆಗದೆ, ಅರ್ಥ ಆಗೇದನ್ನು ನಾನು ತಿಳ್ಕೊತೀನಿ. ಹೀಗೆ ಮಾಡಿ ನಿಮ್ಮ ಮಕ್ಕಳಿಗೆ ಬಂತು, ಹೆಂಡತಿ ಆಗಿದ್ರೆ ನಿಮ್ಮ ಗಂಡ ಹೊರಗೆ ಹೋಗಬೇಕಾದ್ರೆ, ಗಂಡ ಆಗಿದ್ರೆ ನಿಮ್ಮ ಹೆಂಡತಿ ಹೊರಗೆ ಹೋಗಬೇಕಾದ್ರೆ ಈ ಥರ ರೇಖಿ ಸೀಲ್ಡ್ ಮಾಡಿ ಅವ್ರನ್ನ ಹೊರಗೆ ಕಳಿಸಿ, ಅವರ ಒಂದು ಕೂದಲು ಕೂಡ ಕೊಂಕದಂತೆ ಅವರು ಚಮತ್ಕಾರಿಕವಾಗಿ ಯಾವುದೇ ಅಪಾಯದಿಂದ ಅವರು ಪಾರಾಗಿ ಬರ್ತಾರೆ. ಇದು ನಮಗೆ ವಿಲಿಯಂ ರ್ಯಾಂಡ್ ಮತ್ತು ಹವಾಯಿ ಟಕಾಟದ ಶಿಷ್ಯರೇ, ಅವರ ಹೆಸರಿಗೆ ನೆನಪು ಬರ್ತಾ ಇಲ್ಲ. 86ರಾಗ ನಾನು ತೊಗೊಂಡಿದ್ದೀನಿ, ಅವ್ರ ಹೆಸರಿಗೆ ನಾನು ನೆನಪೇ ಬರ್ತಾ ಇಲ್ಲ. ಅದು ಸರ್ಟಿಫಿಕೇಟ್ನಾಗ ಇರ್ಬೋದು ಅನಿಸುತ್ತೆ. ಸೊ ಇದನ್ನು ನೀವು ಕೂಡ, ಯಾಕಂದರೆ ಇದುವರೆಗೆ ನಾನು ಇದನ್ನು ಹೇಳಲಿಕ್ಕೆ, ಮತ್ತೊಬ್ಬರಿಗೆ ಹೇಳಲಿಕ್ಕೆ ಅಂದರೆ ಸಾರ್ವತ್ರಿಕವಾಗಿ ಯೂಟ್ಯೂಬ್ ಮೂಲಕ ಹೇಳಲಿಕ್ಕೆ ನನಗೆ ಮುಜುಗರ ಇರ್ತಿತ್ತು. ಯಾಕಂತಂದರೆ ಇದೊಂದು ಗುಹ್ಯವಿದ್ಯೆ, ರಹಸ್ಯವಿದ್ಯೆ, ಡಿಸ್ಕ್ಲೋಸ್ ಮಾಡಬಾರ್ದು ಅನ್ನೋದು ನನ್ನ ತಲೆಯಾಗ ಬಿಟ್ಟಿತ್ತು. ಈಗ ಎಲ್ಲರೂ ಸಾರಾಸಗಟಾಗಿ ಎಲ್ಲ ಹೇಳ್ಕೊಳ್ತಾ ಇರೋದ್ರಿಂದ ನಾನು ಕೂಡ ಇದನ್ನು ಮುಂದೆ ಬಿಚ್ಚಿಡ್ತಾ ಇದ್ದೇನೆ. ಈಗ ಇದು ರಹಸ್ಯವಾಗಿ ಬಿಡೋದಿಲ್ಲ. ಸೊ
ಇದ್ರ ಕೂಡ ಇದ್ರ ಕೂಡ ಡಿಸ್ಕಷನ್ ಮಾಡಬೇಕಪ್ಪ ಅಂತಂದ್ರೆ ನೀವು ನೇರವಾಗಿ ನನ್ನ ಹತ್ತಿರ ಬಂದು ಇದನ್ನು ಮತ್ತಷ್ಟು ಹೆಚ್ಚಿನ ವಿವರವನ್ನು ನಾನು ತಿಳ್ಕೊಳ್ಬೋದಾಗಿದೆ. ನಿಮ್ಗೆ ಒಳ್ಳೆಯದಾಗಲಿ.